ಪೊಲೀಸರ ಗುಂಡು ಸದ್ದು ಕೇಳಿಬಂದಿದೆ. ಆನಂದ್ ನಗರದ ನಿವಾಸಿಗಳಾದ ಇರ್ಫಾನ್ ಹಾಗೂ ಮಲ್ಲಿಕ್ ನಡುವೆ ಗಲಾಟೆಯಾಗಿದ್ದು, ಇರ್ಫಾನ್ ಬಳಿ ಮಲ್ಲಿಕ್ 4 ಲಕ್ಷ ಹಣ ಪಡೆದುಕೊಂಡಿರುತ್ತಾನೆ. ಹಣ ವಾಪಸ್ ಕೇಳಲು ಹೋದ ಇರ್ಫಾನ್ ಮೇಲೆ ಮಲ್ಲಿಕ್ ಹಾಗೂ ಅವನ ಸ್ನೇಹಿತರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುತ್ತಾರೆ. ಪ್ರಕರಣ ತಿಳಿದು ಕಿಮ್ಸ್ ಆಸ್ಪತ್ರೆಗೆ ಧಾವಿಸಿದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಘಟನೆ ಬಗ್ಗೆ ಮಾಹಿತಿ ನೀಡಿದರು. ಹಣಕಾಸಿನ ವಿಚಾರವಾಗಿ ಇರ್ಫಾನ್ ಹಾಗೂ ಮಲ್ಲಿಕ್ ನಡುವೆ ಗಲಾಟೆ. ಇರ್ಫಾನ್ ಮೇಲೆ ಮಲ್ಲಿಕ್ ಹಾಗೂ ಅವನ ಸ್ನೇಹಿತರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುತ್ತಾರೆ. ಹಲ್ಲೆಗೆ ಒಳಗಾದ ಇರ್ಫಾನನ್ನು ಹಾಗೂ ಅವನ ಸ್ನೇಹಿತರನ್ನು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಮಲ್ಲಿಕ್ ನನ್ನ ಮೇಲೆಯೂ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸುತ್ತಾನೆ. ಈ ಹಿನ್ನೆಲೆಯಲ್ಲಿ ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಯಾರು ಹಲ್ಲೆ ಮಾಡಿದ್ದಾರೆ ಎಂಬುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಈ ವಿಚಾರವಾಗಿ ಇನ್ನುಳಿದವರ ಪತ್ತೆಗಾಗಿ ಹೊರವಲಯದ ಸ್ಥಳ ಮಹಜರ್ಗಾಗಿ ತೆರಳಲಾಗುತ್ತದೆ. ಮಾಹಿತಿಗಾಗಿ ಪೊಲೀಸ್ ಸಿಬ್ಬಂದಿ ಮಲ್ಲಿಕ್ನನ್ನು ಕರೆದೊಯ್ಯುತ್ತಾರೆ. ಈ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಮಲ್ಲಿಕ್ ಮುಂದಾಗುತ್ತಾನೆ. ನಂತರ ಪೊಲೀಸರು 3 ಸುತ್ತಿನ ಗುಂಡು ಹಾರಿಸಿ ನಂತರ ಮಲ್ಲಿಕ್ ಕಾಲಿಗೆ ಗುಂಡು ಹೊಡೆಯುತ್ತಾರೆ. ಆರೋಪಿ ನಡೆಸಿದ ಹಲ್ಲೆಯಿಂದಾಗಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ 3 ಸಿಬ್ಬಂದಿಗಳಾದ PSI ವಿಶ್ವನಾಥ್, ಕಾನ್ಸ್ಟೇಬಲ್ ಕಲ್ಲನಗೌಡ, ಶರೀಫ್ಗೆ ಗಾಯಗಳಾಗಿದ್ದು, ಸಿಬ್ಬಂದಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಆರೋಪಿಯನ್ನು ವಿಚಾರಣೆಗೆ ಒಳಪಡಿಸಿ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ 2 ಗುಂಪುಗಳ ನಡುವೆ ಸಂಘರ್ಷ ಆಗಿದೆ. ಇದು ಘಟನೆ ಆಗಿರುವಂಥದ್ದು ಹೆಗ್ಗೇರಿ ಮಸೀದಿ ಮುಂಭಾಗದಲ್ಲಿ. ಇದರಲ್ಲಿ ಇರ್ಫಾನ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನಿದ್ದಾನೆ, ಮಲ್ಲಿಕ್ ಅನ್ನುವಂಥವನಿಗೆ ಸುಮಾರು 4 ಲಕ್ಷಗಳ ಹಣವನ್ನು ಕೊಟ್ಟಿರ್ತಾನೆ. ಆ ಹಣದ ಸ್ವಲ್ಪ ಭಾಗವನ್ನು ಅವನು ಮುಟ್ಟಿಸಿರ್ತಾನೆ. ಇನ್ನು ಉಳಿದಿದ್ದನ್ನು ರಿಪೀಟೆಡಾಗಿ ಕೇಳ್ದ ಅಂತ ಹೇಳಿದಾಗ ಅದಕ್ಕೆ ಇದೇ ರಿಪೀಟೆಡಾಗಿ ನೀನು ಕೇಳ್ತಾ ಇದ್ದರೆ ಹಣ ಕೊಡು ಅಂತ ಕೇಳ್ತಾ ಇದ್ದರೆ ನಿನ್ನ ಮನೆಗೆ ಬಂದು ಹೊಡಿತೀನಿ ಅಂತೆಲ್ಲ ಬೆದರಿಕೆ ಹಾಕಿರ್ತಾನೆ. 2-3 ಸರಿ ಹಿಂದೆ ಕೂಡ ಅವರಿಗೆ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಮತ್ತು ಬೆದರಿಕೆ ಹಾಕಿದ್ದಾನೆ. ಅವ್ರ ಕುಟುಂಬ ಸದಸ್ಯರಿಗೆ ಬೆದರಿಕೆ ಹಾಕಿದ್ದಾನೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿ ಈತ ಮಲ್ಲಿಕ್ ಅನ್ನುವಂಥವನು ಸುಮಾರು ಒಂದು 10-12 ಜನ ಅವನ ಸಹಚರರನ್ನು ಕರ್ಕೊಂಡು ಇರ್ಫಾನ್ ಮನೆ ಹತ್ರ ಹೋಗಿ ಅಲ್ಲಿ ದಾರಿಯಲ್ಲಿ ಹೆಗ್ಗೇರಿ ಮಸೀದಿ ಎದುರು ಭಾಗದಲ್ಲಿ ಅವನು ಸಿಕ್ಕಾಗ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ. ಚಾಕು ಮತ್ತು ಬೇರೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿದ್ದಾನೆ. ಅದರಲ್ಲಿ ಇರ್ಫಾನ್ ಅನ್ನೋಂಥವನಿಗೆ ಮಾರಣಾಂತಿಕ ಹಲ್ಲೆ ಗಾಯಗಳಾಗಿದೆ ಮತ್ತು ಅವನು ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡಿದ್ದಾನೆ, ಅಂದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಹುಬ್ಳಿ.